ಸೇಮ್ 1 ಲಕ್ಷಕ್ಕೆ ಅಷ್ಟೇ. ಹೌದು ಸರ್, ಯಾವ್ದಾನ ಎತ್ಕೊಳ್ಳಿ 1 ಲಕ್ಷ ಕೊಟ್ಟು ಎರಡರಲ್ಲಿ. 2 ಗಾಡಿ ಇದೆ ನಿಮ್ಗೆ. 3 ಗಾಡಿ ಯಾವ್ದಾನ ಎತ್ಕೊಂಡ್ಬಿಡ್ಲಿ ಸರ್ 1 ಲಕ್ಷ. ಇವನ್ ವರ್ಣ ಕೂಡ ಜೊತೆಲಿ ಯಾರನ್ನ ಎತ್ಕೊಳ್ಳಿ 1 ಲಕ್ಷ ಕೊಡ್ಲಿ. ನೋಡ್ತಾ ಇರ್ಬೋದು 3 ಗಾಡಿ ನಿಮ್ಗೆ ಬರೀ 1 ಲಕ್ಷಕ್ಕೆ ಸಿಗ್ತೈತೆ ನಿಮ್ಗೆ. ಬರೀ ಇಂಟ್ರೆಸ್ಟ್ ಇದ್ರೆ ಕಾಲ್ ಮಾಡ್ಲಿ ಸರ್, ನಮ್ ಶೋರೂಮ್ ಹತ್ರ ಬಂದ್ರೆ ನಾವ್ ಹೆಚ್ಚು ಕಮ್ಮಿ ಮಾಡ್ಕೊಟ್ಟೆ ಕೊಡ್ತೀವಿ. ಲೊಕೇಶನ್ ಗೆ ಬಂದ್ರೆ ನಿಮ್ಗೆ ಕಂಪಲ್ಸರಿ ಟೆಸ್ಟ್ ರೈಡ್ ಮಾಡಿ ಕೊಡ್ತಾರೆ. ನೀವೇ ಮೆಕ್ಯಾನಿಕ್ ನ ಕರ್ಕೊಂಡ್ ಬಂದು ತೋರಿಸ್ಕೋಬಹುದು, ಅಥವಾ ನೀವೇ ಗಾಡಿ ಎಲ್ಲ ಚೆಕ್ ಮಾಡ್ಕೊಂಡು. ಸರ್ ಈ 3 ಗಾಡಿ ಯಾವ್ದಾನ ಎತ್ಕೊಳ್ಳಿ ಸರ್, ಬರೀ 1 ಲಕ್ಷ ಕೊಡ್ಲಿ. ಸರ್ ಇದು ಡೀಸೆಲ್ ವೆಹಿಕಲ್ ಸರ್ ಇದು. ಹೌದು. ಸೊ ನೋಡ್ತಾ ಇರ್ಬೋದು ಇದು ಕೂಡ ನಿಮ್ಗೆ 1 ಲಕ್ಷಕ್ಕೆ ಫೈನಲ್ ಮಾಡಿ ಕೊಡ್ತಿದ್ದಾರೆ. ಡೀಸೆಲ್ ವೆಹಿಕಲ್ ಲೋ ಬಡ್ಜೆಟ್ ಅಲ್ಲಿ ಕಾರ್ ಹುಡ್ಕಂಗಿದ್ರೆ JR ಕಾರ್ಸ್ ದಿ ಬೆಸ್ಟ್ ಅಂತ ಹೇಳ್ಬೋದು. ಇದ್ರಲ್ಲೂ ಕೂಡ ಸೇಮ್ ನೋಡ್ತಾ ಇರ್ಬೋದು ನಿಮ್ಗೆ ಪೋಸ್ಟರಿಂಗ್, AC, ಲೆದರ್ ಇಂಟೀರಿಯರ್ಸ್ ಬರುತ್ತೆ. ಸೊ ನೋಡ್ತಾ ಇರ್ಬೋದು 75,000 ಇಂದಾನೇ ಕಾರ್ ಸ್ಟಾರ್ಟ್ ಆಗುತ್ತೆ. ಅಂಡ್ ಸರ್ ಲೋನ್ ಏನಾರ ಮಾಡ್ಕೊಡ್ತೀರಾ ಇಲ್ಲ ಅಂದ್ರೆ? ಸಿವಿಲ್ ಚೆನ್ನಾಗಿರ್ಬೇಕು, 14 ಮೇಲೆ ಇದ್ರೆ ಲೋನ್ ಆಗುತ್ತೆ ಸರ್. ಓಕೆ, ಯಾರನ್ನ ಇಂಟ್ರೆಸ್ಟ್ ಇದ್ರೆ ಕಾಲ್ ಮಾಡಿ, ಬರೀ 1.5 ಲಕ್ಷ ಕೊಡ್ತೀನಿ ಸರ್. 1,50,000 ಅಷ್ಟೇ. ಅಷ್ಟೇ ಸರ್. ಓನರ್ ಸರ್? ಸೆಕೆಂಡ್ ಓನರ್. ಗಾಡಿ ಮಾತ್ರ ಇಂಜಿನ್, ವಾಟರ್ ಜೆಟ್ ಇಂಜನ್, ಒಳ್ಳೆ ಮೈಲೇಜ್ ಬರುವಂತ ವೆಹಿಕಲ್, ಗಟ್ಟಿ ಗಾಡಿ, ನಿಮ್ಗೆ ರಫ್ ಯೂಸ್ ಗೆ ಮಾತ್ರ ಎಕ್ಸಲೆಂಟ್ ಆಗಿರುತ್ತೆ. ಅಂಡ್ ಸರ್ ಈ ಗಾಡಿಗೆ ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದಾರೆ ಸರ್? 195. ಗಾಡಿ ಮಾತ್ರ ಸೂಪರ್ ಆಗಿದೆ ಸರ್, 20 ಮೇಲೆ ಬರುತ್ತೆ ಮೈಲೇಜ್. ಇಂಟರ್ನಲ್ ನೋಡಿ ಹೆಂಗಿದೆ, ನೀಟ್ ಆಗಿದೆ ಗಾಡಿ ಎಲ್ಲ. ನೋಡ್ತಾ ಇರೋದು ಬ್ರ್ಯಾಂಡ್ ನ್ಯೂ ಜೆಕೆ ಟೈರ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಅಂಡ್ ಏನ್ ₹1 ಖರ್ಚಿದೆ, ಬರೀ ಪೆಟ್ರೋಲ್ ಹಾಕ್ಸ್ಕೊಂಡು ಓಡಿಸ್ತಾ ಇರೋದಷ್ಟೇ. ಒಳಗಡೆ ಇಂಟೀರಿಯರ್ಸ್ ಮಾತ್ರ ಪ್ರೀಮಿಯಂ ಆಗಿದೆ ನಿಮ್ಗೆ. ಪೋಸ್ಟರಿಂಗ್ ಬರುತ್ತೆ, AC ಬರುತ್ತೆ, ಅಂಡ್ ಮ್ಯೂಸಿಕ್ ಸಿಸ್ಟಮ್, ಲೆದರ್ ಇಂಟೀರಿಯರ್ಸ್ ನೋಡ್ತಾ ಇರೋದು ಎಷ್ಟು ಕ್ಲೀನ್ ಆಗಿದೆ ಅಂತ ಹೇಳ್ಬಿಟ್ಟು. ಬರೀ 1,95,000 ಅಷ್ಟೇ ಸರ್. ಸರ್ ಫಿಗೋ 2011 ಫೈನಲ್ ಟು ಫೈನಲ್ ಬರೀ 1.5 ಲಕ್ಷ ಕೊಡ್ಲಿ ಸರ್. 1,50,000 ಅಷ್ಟೇ. 11 ಮಾಡ್ಲು. ಅಂಡ್ ನಿಸಾನ್ ಮೈಕ್ರಾ. ಸರ್ ನಿಸಾನ್ ಮೈಕ್ರಾ ಯಾರನ್ನ ಇಂಟ್ರೆಸ್ಟ್ ಇದ್ದವ್ರು ಕಾಲ್ ಮಾಡಿ, ಬರೀ 2,10,000 ಕೊಡ್ತೀನಿ ಹೋಗಿ ಸರ್. 2,10,000ಕ್ಕೆ ಫೈನಲ್. ಗಾಡಿ ಮಾತ್ರ ಸೂಪರ್ ಆಗಿದೆ, ಬಟನ್ ಸ್ಟಾರ್ಟ್ ಎಲ್ಲ ಇದೆ ಅದರಲ್ಲಿ. ಸೊ ನೋಡ್ತಾ ಇರ್ಬೋದು ಬಟನ್ ಸ್ಟಾರ್ಟ್ ಬರುತ್ತೆ, ABS, ಏರ್ ಬ್ಯಾಗ್ ಎಲ್ಲ ಬರುತ್ತೆ ನಿಮ್ಗೆ. ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದ ಯೂಟ್ಯೂಬ್ ಆಫ್ ಫ್ರೆಂಡ್ಸ್. ಇವಾಗ ಬಂದ್ಬಿಟ್ಟು ನಾವು JR ಕಾರ್ಸ್ ಹತ್ರ ಇದೀವಿ. ಸೊ ಲೋ ಬಡ್ಜೆಟ್ ಅಲ್ಲಿ ಏನಾರು ಹುಡ್ಕಂಗಿದ್ರೆ ದಿ ಬೆಸ್ಟ್ ಪ್ಲೇಸ್ ಅಂತಾನೆ ಹೇಳ್ಬೋದು. ಹತ್ರ ಇದು ಬಂದ್ಬಿಟ್ಟು 6th, 7th ಟೈಮ್ ಬಂದ್ಬಿಟ್ಟು ಈ ಲೊಕೇಶನ್ ಗೆ ನಾವು ಬಂದು ವಿಡಿಯೋ ಮಾಡ್ತಿರೋದು. ನೋಡ್ತಾ ಇರ್ಬೋದು ಸ್ಯಾಂಟ್ರೋ ಮಾತ್ರ ಸೂಪರ್ ಆಗಿದೆ. ಅಂಡ್ ಅದೇ ತರ ನಿಮ್ಗೆ ಫಿಯಟ್ ಪುಂಟೋ ಕೂಡ ಸಿಗುತ್ತೆ, ಅಂಡ್ ಫೋರ್ಡ್ ಫಿಗೋ, i10, ಅಂಡ್ ಅದೇ ತರ ನಿಸಾನ್ ಮೈಕ್ರಾ, ಅಂಡ್ ಅದೇ ತರ ನಿಮ್ಗೆ ಎರಡು ಯೆಲ್ಲೋ ಬೋರ್ಡ್ ಗಾಡಿಗಳು ಇದೆಯಾ ಸರ್? ಸರ್ ಒಂದಿದೆ, ಇದು ವೈಟ್ ಬೋಲ್ಟ್ ಇದು. ಓಕೆ. ಅಂಡ್ ನಿಮ್ಗೆ ಯಾವ ತರ ಗಾಡಿ ಬೇಕಿದ್ರು ಸಿಗುತ್ತೆ ನಿಮ್ಗೆ ಲೋ ಬಡ್ಜೆಟ್ ಅಲ್ಲಿ. ಅದೇ ತರ ನಿಮ್ಗೆ ಸ್ಪಾರ್ಕ್ 2 ಲೋ ಬಡ್ಜೆಟ್ ಅಲ್ಲಿ ಸ್ಪಾರ್ಕ್ 2 ಇದೆ ಗಾಡಿಗಳು. ಸೊ ಫುಲ್ ಡೀಟೇಲ್ಸ್ ಎಲ್ಲ ಹೇಳಕ್ಕೆ ನಮ್ಮ ಹತ್ರ ಸರ್ ಇದ್ದಾರೆ. ಅಂಡ್ ಇವ್ರ ಶೋರೂಮ್ ಅಲ್ಲಿ ಸ್ಪೆಷಲಿ ಲೋ ಬಡ್ಜೆಟ್ ಅಲ್ಲಿ ಏನಾದ್ರು ಕಾರ್ಸ್ ಬೇಕಂದ್ರೆ ದಿ ಬೆಸ್ಟ್ ಪ್ಲೇಸ್. ಹತ್ರ ಮ್ಯಾಕ್ಸಿಮಮ್ ನಿಮ್ಗೆ 2.5-3 ಲಕ್ಷ ಒಳಗಡೆನೆ 80% ಕಾರ್ಸ್ ಸಿಗುತ್ತೆ ನಿಮ್ಗೆ. ಅಂಡ್ ಫುಲ್ ಡೀಟೇಲ್ಸ್ ಎಲ್ಲ ಹೇಳಕ್ಕೆ ನಮ್ಮ ಹತ್ರ ಸರ್ ರೆಡಿ ಆಗಿದ್ದಾರೆ. ಸೊ ವಿಡಿಯೋನ ಎಂಡ್ ಗಂಟೆ ನೋಡ್ಬಿಡಿ. ಜಸ್ಟ್ ಸ್ಕ್ರೋಲ್ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿದ್ರೆ ಸಾಕು. ಸೊ ನಿಮ್ಗೆ ಫುಲ್ ಡೀಟೇಲ್ಸ್ ಎಲ್ಲ ಹೇಳ್ತಾರೆ. ಅಂಡ್ ಸರ್ ಇವಾಗ JR ಕಾರ್ಸ್ ಅಲ್ಲಿ ಎಷ್ಟು ಗಾಡಿಗಳಿದೆ ಸರ್ ನಿಮ್ಮ ಹತ್ರ? ಸರ್ ಒಂದು 15 ಗಾಡಿ ಇದಾವಲ್ಲ ಸರ್ ಇಲ್ಲಿ? 15 ಗಾಡಿ ಇದೆ. ಅಂಡ್ ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಸರ್? ಸ್ಟಾರ್ಟಿಂಗು 75,000 80,000 ಇಂದ ಇದೆ ಸರ್. 75,000 ಇಂದ 80,000 ಸರ್ ಇದೆ, ತೋರಿಸ್ಬಿಡಿ. ಸೊ ನೋಡ್ತಾ ಇರ್ಬೋದು 75,000 ಇಂದಾನೇ ಕಾರ್ ಸ್ಟಾರ್ಟ್ ಆಗುತ್ತೆ. ಅಂಡ್ ಸರ್ ಲೋನ್ ಏನಾರ ಮಾಡ್ಕೊಡ್ತೀರಾ ಇಲ್ಲ ಅಂದ್ರೆ? ಸಿವಿಲ್ ಚೆನ್ನಾಗಿರ್ಬೇಕು, 14 ಮೇಲೆ ಇದ್ರೆ ಲೋನ್ ಆಗುತ್ತೆ ಸರ್. ಓಕೆ. ಸೊ ನಾನು ಎಕ್ಸಾಕ್ಟ್ ಲೊಕೇಶನ್, ಅಡ್ರೆಸ್, ಫೋನ್ ನಂಬರ್ ಪಿನ್ ಮಾಡ್ತೀನಿ. ಸೊ ಜಾಲಹಳ್ಳಿ ಮೆಟ್ರೋ ಸ್ಟೇಷನ್ ಇಂದ ದಾಸಹಳ್ಳಿ ಮೆಟ್ರೋ ಸ್ಟೇಷನ್ ಸರ್. ದಾಸಹಳ್ಳಿ ಮೆಟ್ರೋ ಸ್ಟೇಷನ್ ಇಂದ ಹತ್ರ ನಡ್ಕೊಂಡೇ ಬಂದ್ಬಿಡ್ಬೋದು. ಅಂಡ್ ಫಸ್ಟ್ ವೆಹಿಕಲ್ ಬಂದ್ಬಿಟ್ಟು ಸ್ಯಾಂಟ್ರೋ. ಯಾವ್ದು ಸರ್ ಮಾಡ್ಲು? ಸರ್ 2010 ಮಾಡಲ್, ಸೆಕೆಂಡ್ ಓನರ್, 8 ತಿಂಗಳು FC ಇನ್ಶೂರೆನ್ಸ್ FC ಎಲ್ಲ ರನ್ನಿಂಗ್ ಇದೆ. ಗಾಡಿ ಮಾತ್ರ ಸೂಪರ್ ಆಗಿದೆ. ಯಾರನ್ನ ಇಂಟ್ರೆಸ್ಟ್ ಇದ್ರೆ ಕಾಲ್ ಮಾಡಿ, ಬರೀ 1.5 ಲಕ್ಷ ಕೊಡ್ತೀನಿ ಸರ್. 1,50,000 ಅಷ್ಟೇ. ಅಷ್ಟೇ ಸರ್. ಓನರ್ ಸರ್? ಸೆಕೆಂಡ್ ಓನರ್. ಗಾಡಿ ಮಾತ್ರ ಸಕ್ಕತ್ತಾಗಿದೆ ಸರ್. ನೋಡ್ತಾ ಇರ್ಬೋದು ಸ್ಯಾಂಟ್ರೋ ಬೇಸಿಕ್ ಮಾಡಲು ಸ್ಯಾಂಟ್ರೋ. ಪವರ್ ಸ್ಟೇರಿಂಗು, AC ಬರುತ್ತಲ್ಲ? ಇಲ್ಲ ಸರ್, ಪವರ್ ಸ್ಟೇರಿಂಗ್ ಒಂದು ಹಾಕ್ಸ್ಕೊಡ್ತೀನಿ. ಓಕೆ ಸರ್. 1,50,000 ಇದು? ಹೌದು ಸರ್. ಸೊ ನೋಡ್ತಾ ಇರ್ಬೋದು ಸ್ಯಾಂಟ್ರೋ ಜಿಂಗು ಬರೀ 1,50,000ಕ್ಕೆ ನಿಮ್ಗೆ ಫೈನಲ್ ಮಾಡಿ ಕೊಡ್ತಿದ್ದಾರೆ. ಅಂಡ್ ಅದೇ ತರ ಸರ್ ನೆಕ್ಸ್ಟ್ ಗಾಡಿ ಪುಂಟೋ. ಇದು ಡೀಸೆಲ್ ಪೆಟ್ರೋಲ್ ಸರ್? ಇದು ಡೀಸೆಲ್ ಸರ್. ಡೀಸೆಲ್ ಎಷ್ಟು ರನ್ ಆಗಿದೆ ಇದು? ಅದೇ ನೋಡ್ಬೇಕು ಸರ್. ಸೊ ನೋಡ್ತಾ ಇರೋದು ಬ್ರ್ಯಾಂಡ್ ನ್ಯೂ ಜೆಕೆ ಟೈರ್ಸ್ ಇದೆ. ಇದು ಬಂದ್ಬಿಟ್ಟು ಡೀಸೆಲ್ ಗಾಡಿ ಸರ್. ಓನರ್ಶಿಪ್ ಏನಾಗಿದೆ? ಓನರ್ 4th or 5th ಆಗಿದೆ. ಓಕೆ. ಅಂಡ್ ಸರ್ ಇದು 1. ಇದು ಸೇಮ್ 6th ಇಂಜನ್ ಬರುತ್ತೆ. ವಾಟರ್ ಜೆಟ್ ಇಂಜನ್, ಒಳ್ಳೆ ಮೈಲೇಜ್ ಬರುವಂತ ವೆಹಿಕಲ್, ಗಟ್ಟಿ ಗಾಡಿ, ನಿಮ್ಗೆ ರಫ್ ಯೂಸ್ ಗೆ ಮಾತ್ರ ಎಕ್ಸಲೆಂಟ್ ಆಗಿರುತ್ತೆ. ಅಂಡ್ ಸರ್ ಈ ಗಾಡಿಗೆ ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದಾರೆ? ಸರ್ 195. ಗಾಡಿ ಮಾತ್ರ ಸೂಪರ್ ಆಗಿದೆ ಸರ್, 20 ಮೇಲೆ ಬರುತ್ತೆ ಮೈಲೇಜ್. ಇಂಟರ್ನಲ್ ನೋಡಿ ಹೆಂಗಿದೆ, ನೀಟ್ ಆಗಿದೆ ಗಾಡಿ ಎಲ್ಲ. ನೋಡ್ತಾ ಇರೋದು ಬ್ರ್ಯಾಂಡ್ ನ್ಯೂ ಜೆಕೆ ಟೈರ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಅಂಡ್ ಏನ್ ₹1 ಖರ್ಚಿದೆ, ಬರೀ ಪೆಟ್ರೋಲ್ ಹಾಕ್ಸ್ಕೊಂಡು ಓಡಿಸ್ತಾ ಇರೋದಷ್ಟೇ. ಒಳಗಡೆ ಇಂಟೀರಿಯರ್ಸ್ ಮಾತ್ರ ಪ್ರೀಮಿಯಂ ಆಗಿದೆ ನಿಮ್ಗೆ. ಪೋಸ್ಟರಿಂಗ್ ಬರುತ್ತೆ, AC ಬರುತ್ತೆ, ಅಂಡ್ ಮ್ಯೂಸಿಕ್ ಸಿಸ್ಟಮ್, ಲೆದರ್ ಇಂಟೀರಿಯರ್ಸ್ ನೋಡ್ತಾ ಇರ್ಬೋದು ಎಷ್ಟು ಕ್ಲೀನ್ ಆಗಿದೆ ಅಂತ ಹೇಳ್ಬಿಟ್ಟು. ಬರೀ 1,95,000 ಅಷ್ಟೇ ಸರ್. 10 ಮಾಡ್ಲು, ಅದೇ
ಶಿಫ್ಟ್ ತಗೊಂಡಾಗ ಹೋದ್ರೆ 3-4 ಲಕ್ಷ ಬೇಕು ಸರ್ 10 ಸೊ ಮಾಡಲ್. ನೋಡ್ತಾ ಇರ್ಬೋದು ನಿಮ್ಗೆ ರೇರ್ ಸ್ಪಾಯ್ಲರ್ ಕೂಡ ಬರುತ್ತೆ ನಿಮ್ಗೆ. ಅಂಡ್ ಇದು ಬಂದ್ಬಿಟ್ಟು ಸೇಮ್ ಸ್ವಿಫ್ಟ್ ತರನೇ ಬರುತ್ತೆ. ಬ್ರ್ಯಾಂಡ್ ನ್ಯೂ ಜಾಕೆಟ್ ಟೈರ್ಸ್ 4 ಕೂಡ ಬರೀ 1,95,000 1,95,000 ಗೆ ನಿಮ್ಗೆ ಮಲ್ಟಿಜೆಟ್ ಇಂಜನ್ ಡೀಸೆಲ್ ಇಂಜನ್ 1,95,000 ಅಷ್ಟೇ. ಅಂಡ್ ಅದೇ ತರ ಫೋರ್ಟ್ ಫಿಗೋ ಇದೆಯಾ ಸರ್? ಸರ್ ಫಿಗೋ 2011 ಫೈನಲ್ ಟು ಫೈನಲ್ ಬರೀ 1.5 ಲಕ್ಷ ಕೊಡ್ಲಿ ಸರ್. 1,50,000 ಅಷ್ಟೇ. ಹೌದು 11 sir. ಮಾಡ್ಲು. ಸೊ ನೋಡ್ತಾ ಇರ್ಬೋದು 11 ಮಾಡ್ಲು 1,50,000 ಫೈನಲ್. ಸರ್ ಡೀಸೆಲ್ ಪೆಟ್ರೋಲ್? ಡೀಸೆಲ್ ಸರ್. ಗಾಡಿ ಚೆನ್ನಾಗಿದೆ, 4th ಓನರ್, ಸಕ್ಕತ್ತಾಗಿದೆ. ಗ್ಲಾಸ್ ಒಂದು ಹಾಕ್ಸ್ಕೊಳ್ಬೇಕು, ಗ್ಲಾಸ್ ವಿಂಡ್ಶೀಲ್ಡ್ ಹೊಡೆದೋಗಿದೆ. ಗಾಡಿ ಮಾತ್ರ ಸೂಪರ್ ಆಗಿದೆ ಸರ್. ಓಕೆ ಸರ್. Honda i10. ಓಕೆ. ಯಾರನ್ನ ಇಂಟ್ರೆಸ್ಟ್ ಇದ್ರೆ ಕಾಲ್ ಮಾಡ್ಲಿ. 2 ಕಾಲ್ ಮ್ಯಾನ್ಯುವಲ್. ಮ್ಯಾನ್ಯುಯಲ್ 2,50,000. 2.25 ಕೊಡ್ಲಿ. 2,25,000 ಫೈನಲ್. ಹೌದು. ಸೊ ನೋಡ್ತಾ ಇರ್ಬೋದು ಇದು ಬಂದ್ಬಿಟ್ಟು ಮ್ಯಾನ್ಯುಯಲ್ ಸರ್? ಇದು ಆಟೋಮೆಟಿಕ್? ಆಟೋಮೆಟಿಕ್ ಗಾಡಿ. ಓಕೆ ಓಕೆ. ಅಂಡ್ ನಿಸಾನ್ ಮೈಕ್ರಾ ಸರ್. ನಿಸಾನ್ ಮೆಗ್ರಾ ಯಾರನ್ನ ಇಂಟ್ರೆಸ್ಟ್ ಇದ್ದವ್ರು ಕಾಲ್ ಮಾಡಿ. ಬರೀ 2,10,000 ಕೊಡ್ತೀನಿ ಹೋಗಿ ಸರ್. 2,10,000 ಫೈನಲ್. ಗಾಡಿ ಮಾತ್ರ ಸೂಪರ್ ಆಗಿದೆ. ಬಟನ್ ಸ್ಟಾರ್ಟ್ ಎಲ್ಲ ಇದೆ ಅದರಲ್ಲಿ. ಸೊ ನೋಡ್ತಾ ಇರ್ಬೋದು ಬಟನ್ ಸ್ಟಾರ್ಟ್ ಬರುತ್ತೆ, ABS, ಏರ್ ಬ್ಯಾಗ್ ಎಲ್ಲ ಬರುತ್ತೆ ನಿಮ್ಗೆ. ಅಂಡ್ ಗಾಡಿ ಸರ್ ಇದು ಫುಲ್ ಕ್ಯಾಶ್ ಏನಾರ ಲೋನ್ ಆಗುತ್ತಾ ಸರ್ ಇದು? ಇಲ್ಲ, ಫುಲ್ ಕ್ಯಾಶ್ ಸರ್. ಫುಲ್ ಕ್ಯಾಶ್. ಇದು 2,50,000 ಸರ್? 2.10 ಕೊಡ್ಲಿ ಸರ್. 2,10,000. ಹೌದು. ಮ್ಯಾನ್ಯುವಲ್ ಕೀ ಸಮೇತ ಇದೆ, ರಿಮೋಟ್ ಬರುತ್ತೆ ಇದಕ್ಕೆ. ಸೊ ನೋಡ್ತಾ ಇರ್ಬೋದು ಮ್ಯಾನ್ಯುವಲ್ ಕೀ ಸಮೇತ ಇದೆ ಅಂಡ್ ರಿಮೋಟ್ ಕೀ ಕೂಡ ಇದೆ. ನೋಡ್ತಾ ಇರ್ಬೋದು ಕೀ ಎಲ್ಲ ಈ ತರ ಇದೆ ನಿಮ್ಗೆ ಕ್ಲೀನ್ ಆಗಿ. ಅಂಡ್ ನಿಮ್ಗೆ 10 ಇಂಚ್ ಟಚ್ ಸ್ಕ್ರೀನ್ ಅಡಿಷನಲ್ ಆಗಿ ಬರುತ್ತೆ. ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ, ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ, ಲೆದರ್ ಇಂಟೀರಿಯರ್ಸ್. ಅಂಡ್ ಸರ್ ಇದು ರನ್ ಎಷ್ಟಾಗಿದೆ ಈ ಗಾಡಿ? ಏನು 95,000. ಸೊ ನೋಡ್ತಾ ಇರ್ಬೋದು ಬರೀ 2,10,000 ಗೆ ನಿಮ್ಗೆ ಫೈನಲ್ ಮಾಡಿ ಕೊಡ್ತಿದ್ದಾರೆ ಈ ವೆಹಿಕಲ್. ಇದು ಕೂಡ ಒಂದು ಒಳ್ಳೆ ಬ್ರ್ಯಾಂಡ್, ಒಳ್ಳೆ ಕಾರ್, ಲೋ ಬಡ್ಜೆಟ್ ಅಲ್ಲಿ. ಅಂಡ್ ಅದೇ ತರ ಇಲ್ಲೊಂದು ಡೆಕ್ಸನ್ ರೆಡಿ ಆಗಿದೆ. ಅಂಡ್ ಈ ಗಾಡಿ ಮಾಡಲು. ಓಕೆ. ಜನರಲ್ ಎಲ್ಲ ಸರ್. ಓಕೆ ಓಕೆ ಸರ್ 2017-19 ಮಾಡಲ್. ಓಕೆ. ಗಾಡಿ ಸೂಪರ್ ಆಗಿದೆ, ಸೆಕೆಂಡ್ ಓನರ್, ವೈಟ್ ಬೋರ್ಡ್ ಗಾಡಿ. ಓಕೆ. 1,85,000 ಕೊಡ್ಲಿ ಸರ್. ಸರ್ ಬರೀ 1,85,000 ಅಷ್ಟೇ. 17 ಮ್ಯಾನುಫ್ಯಾಕ್ಚರಿಂಗ್, 19 ರಿಜಿಸ್ಟ್ರೇಷನ್. ಯಾರು ಇಂಟ್ರೆಸ್ಟ್ ಇದ್ರ ಕಳ್ಳಿ ಬರೀ 1,85,000 ಕೊಡ್ಲಿ. 1,85,000 ಗೆ ನಿಮ್ಗೆ 18 ಮಾಡಲು, 19 ಮಾಡಲು. ಸೊ ಗಾಡಿಯಲ್ಲಿ ನೋಡ್ತಾ ಇರ್ಬೋದು ನೀವು. ಇದ್ರಲ್ಲೂ ಕೂಡ ಸೇಮ್ ನಿಮ್ಗೆ ಲೆದರ್ ಇಂಟೀರಿಯರ್ಸ್ ಬರುತ್ತೆ, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ. ಸರ್ ರನ್ ಎಷ್ಟಾಗಿದೆ ಸರ್ ಈ ವೆಹಿಕಲ್? ಸರ್ ಇದು 1 ನೋಡಿದೆ. ಸೊ ನೋಡ್ತಾ ಇರ್ಬೋದು 1,85,000 ಸರ್? ಹೌದು. 185 ಫೈನಲ್. ಸೊ ಇಲ್ಲೊಂದು ಎಲ್ಲೋ ಬೋರ್ಡ್ ವೆಹಿಕಲ್ ಇದೆ ನೋಡ್ತಾ ಇರ್ಬೋದು, Honda Accent. ಸಿಂಗಲ್ ಓನರ್ ಸರ್. ಯಾರನ್ನ ದುಡಿಯೋರು ಅಂದ್ರೆ ಒಳ್ಳೆ ಗಾಡಿ, ಒಳ್ಳೆ ಸಕ್ಕದಾಗಿದೆ. ಇಂಜಿನ್ ಬಾಡಿ ಲೈನ್ ಎಲ್ಲ. ಇದು ಒಂದು 90,000 1 ಲಕ್ಷ ಓಡಿದೆ. ಯಾರನ್ನ ಇಂಟ್ರೆಸ್ಟ್ ಇದ್ದವ್ರು ಕಾಲ್ ಮಾಡ್ಲಿ ಸರ್. 2,25,000 ಹೇಳ್ತಾ ಇದೀನಿ. ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ಇದೆ 3. ಓಕೆ ಸರ್. 2,25,000. ಹೌದು. Honda Accent 2,25,000 ವಿತ್ ಟ್ರಾನ್ಸ್ಫರ್ ಸರ್. ನಾನೇ ಟ್ರಾನ್ಸ್ಫರ್ ಕಾಸು ಕೊಡಂಗಿಲ್ಲ ಇದಕ್ಕೆ, ನಾನೇ ಟ್ರಾನ್ಸ್ಫರ್ ಮಾಡಿ ಕೊಡ್ತೀನಿ ಸರ್. ಫುಲ್ ಕ್ಯಾಶ್ ಲೋನ್? ಫುಲ್ ಕ್ಯಾಶ್ ಸರ್. ಫುಲ್ ಕ್ಯಾಶ್. 2,25,000 ಅಷ್ಟೇ. 2017 ಮಾಡಲ್, 17 ಮಾಡಲು ಡೀಸೆಲ್ ವೆಹಿಕಲ್ 2,25,000. ಹೌದು. ಗಾಡಿ ಮಾತ್ರ ಸೂಪರ್ ಆಗಿದೆ. ಒಳ್ಳೆ ಗಾಡಿ ನಿಮ್ಗೆ ಒಳ್ಳೆ ಗಾಡಿ ಸಿಗ್ತೈತೆ ನಿಮ್ಗೆ Honda Accent. ಅದು ಕೂಡ ಡೀಸೆಲ್ 2,25,000. ಯಾರನ್ನ ಇಂಟ್ರೆಸ್ಟ್ ಇದ್ದವ್ರು ಕಾಲ್ ಮಾಡಿ. ಯಾರನ್ನ ಡೌಟ್ ಇದ್ರೆ ಮೆಕ್ಯಾನಿಕ್ ಬಂದು ಚೆಕ್ ಮಾಡ್ಕೊಂಡು ತಗೊಂಡ್ ಹೋಗ್ಬಿಡ್ಬೋದು. ಜಸ್ಟ್ ಫುಲ್ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿದ್ರೆ ಸಾಕು. ಅಂಡ್ ಲೋ ಬಡ್ಜೆಟ್ ಕಾರ್ ತೋರಿಸಿ ಅಂತ ಎಷ್ಟೋ ಜನ ಕಮೆಂಟ್ ಎಲ್ಲ ಮಾಡ್ತಿರ್ತಾರೆ. ಸೊ ಅವ್ರಿಗೋಸ್ಕರ ಈ ಕಾರ್ಗಳು ನಿಮ್ಗೆ ಕಾರ್ ಕಲ್ತ್ಕೋಬಹುದು ಆರಾಮಾಗಿ. ತಗೊಂಡ್ಬಂದು ಮತ್ತೆ ಇಲ್ಲೇ ಕೂಡ ಎಕ್ಸ್ಚೇಂಜ್ ಮಾಡ್ಕೊಂಡು ಬೇರೆ ಗಾಡಿಗಳೆಲ್ಲ ತಗೊಂಡ್ ಹೋಗ್ಬಿಡ್ಬೋದು. ಅಂಡ್ ಸರ್ ಇದು ವೈಟ್ ಕಲರ್ ಯಾವ ಸರ್ ಸ್ಪಾರ್ಕ್? ಸರ್ ವೈಟ್ ಕಲರ್ ಬರೀ 1 ಲಕ್ಷ ಕೊಡ್ಲಿ ಸರ್. ಬರೀ 1 ಲಕ್ಷ ಅಷ್ಟೇ? 1 ಲಕ್ಷ ಕೊಡ್ಲಿ. ಸಕ್ಕಲಾಗಿದೆ. 2007 ಥರ್ಡ್ ಓನರ್. ಬರೀ 1 ಲ್ಯಾಕ್. ಇಂಟ್ರೆಸ್ಟ್ ಇದ್ದವ್ರು ಕಾಲ್ ಮಾಡ್ಲಿ. ಓಕೆ. ಸೊ ನೋಡ್ತಾ ಇರ್ಬೋದು 2007 ಸರ್ ಇದು? 2007. ಓಕೆ ಓಕೆ. ಗಾಡಿ ಸೂಪರ್ ಆಗಿದೆ. ಸೊ ಇದ್ರಲ್ಲೂ ಕೂಡ ಪವರ್ ಸ್ಟೇರಿಂಗ್ ಬರುತ್ತೆ, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಬರುತ್ತೆ. ಅದೇ ತರ 2009 ಮಾಡಲ್ ಒಂದಿದೆ. 2009 ಸರ್? 9 ಸಕ್ಕದಾಗಿದೆ. ಯಾರನ್ನ ಇಂಟ್ರೆಸ್ಟ್ ಇದ್ದವ್ರು ಕಾಲ್ ಮಾಡ್ಲಿ. ಇದು 1 ಲಕ್ಷ ಕೊಡ್ಬೋದು. ಇದು ಕೂಡ ಸೇಮ್ 1 ಲಕ್ಷಕ್ಕೆ ಅಷ್ಟೇ. ಹೌದು ಸರ್. ಯಾವ್ದನ್ನ ಎತ್ಕೊಳ್ಳಿ 1 ಲಕ್ಷ ಕೊಟ್ಟಿ. 2ರಲ್ಲಿ 2 ಗಾಡಿ ಇದೆ ನಿಮ್ಗೆ. 3 ಗಾಡಿ ಯಾವ್ದನ್ನ ಎತ್ಕೊಂಡ್ಬಿಡ್ಲಿ ಸರ್ 1 ಲಕ್ಷ. ಇವನ್ ವರ್ಣ ಕೂಡ ಜೊತೆಲಿ ಯಾರನ್ನ ಎತ್ಕೊಳ್ಳಿ 1 ಲಕ್ಷ ಕೊಡ್ಲಿ. ನೋಡ್ತಾ ಇರ್ಬೋದು 3 ಗಾಡಿ ನಿಮ್ಗೆ ಬರೀ 1 ಲಕ್ಷಕ್ಕೆ ಸಿಗ್ತೈತೆ ನಿಮ್ಗೆ. ಬರೀ ಇಂಟ್ರೆಸ್ಟ್ ಇದ್ದವ್ರು ಕಾಲ್ ಮಾಡ್ಲಿ ಸರ್. ನಮ್ ಶೋರ್ ಮಾತ್ರ ಬಂದ್ರೆ ನಾವು ಹೆಚ್ಚು ಕಮ್ಮಿ ಮಾಡ್ಕೊಟ್ಟೆ ಕೊಡ್ತೀವಿ. ಲೊಕೇಶನ್ ಗೆ ಬಂದ್ರೆ ನಿಮ್ಗೆ ಕಂಪಲ್ಸರಿ ಟೆಸ್ಟ್ ರೈಡ್ ಮಾಡಿ ಕೊಡ್ತಾರೆ. ನೀವೇ ಮೆಕ್ಯಾನಿಕ್ ನ ಕರ್ಕೊಂಡ್ ಬಂದು ತೋರಿಸ್ಕೋಬಹುದು, ಅಥವಾ ನೀವೇ ಗಾಡಿ ಎಲ್ಲ ಚೆಕ್ ಮಾಡ್ಕೊಂಡು. ಸರ್ ಈ 3 ಗಾಡಿ ಯಾವ್ದನ್ನ ಎತ್ಕೊಳ್ಳಿ ಸರ್ ಬರೀ 1 ಲಕ್ಷ ಕೊಡ್ಲಿ. ಸರ್ ಇದು ಡೀಸೆಲ್ ವೆಹಿಕಲ್ ಸರ್ ಇದು? ಹೌದು. ಸೊ ನೋಡ್ತಾ ಇರ್ಬೋದು ಇದು ಕೂಡ ನಿಮ್ಗೆ 1 ಲ್ಯಾಕಿಗೆ ಫೈನಲ್ ಮಾಡಿ ಕೊಡ್ತಿದ್ದಾರೆ ಡೀಸೆಲ್ ವೆಹಿಕಲ್. ಲೋ ಬಡ್ಜೆಟ್ ಅಲ್ಲಿ ಕಾರ್ ಹುಡ್ಕಂಗಿದ್ರೆ JR ಕಾರ್ಸ್ ದಿ ಬೆಸ್ಟ್ ಅಂತ ಹೇಳ್ಬೋದು. ಇದ್ರಲ್ಲೂ ಕೂಡ ಸೇಮ್ ನೋಡ್ತಾ ಇರ್ಬೋದು ನಿಮ್ಗೆ ಪೋಸ್ಟರಿಂಗ್, AC, ಲೆದರ್ ಇಂಟೀರಿಯರ್ಸ್ ಬರುತ್ತೆ. ಬರೀ 1 ಲಕ್ಷ ರೂಪಾಯಿಗೆ ನಿಮ್ಗೆ ಗಾಡಿ ಸಿಕ್ಕುವಂತದ್ದು. ಆರಾಮಾಗಿ 4 ಜನ ಕುತ್ಕೊಂಡು ಹೋಗ್ಬಿಡ್ಬೋದು, ಒಂದು ಸಣ್ಣ ಫ್ಯಾಮಿಲಿ.
ಗಾಡಿ ಎಲ್ಲ ನೀಟಾಗೆಲ್ಲ ತೋರಿಸ್ತಾ ಇದೀನಿ ನಿಮ್ಗೆ ಆಸ್ ಇಟ್ ಇಸ್ ಕಂಡೀಷನ್ 1 lakh ಫೈನಲ್. ಅಂಡ್ ಅದೇ ತರ ಇಲ್ಲೊಂದು ಎಲೆಕ್ಟ್ರಿಕ್ ವೆಹಿಕಲ್ ರೆಡಿ ಆಗಿದೆ ನಿಮ್ಗೆ ಸೇಲ್ಗೆ. ಅಂಡ್ ಸರ್ ಇದು ಗಾಡಿ ಎಷ್ಟು ರನ್ ಆಗಿದೆ? ಸರ್ ಇದು ರನ್ ಆಗಿದೆ 40,000 50,000 ಓಡಿರ್ಬೋದು. ಈ ಗಾಡಿ ಚೆಕ್ ಮಾಡಿಲ್ಲ. ಓಕೆ ಸರ್ ಯಾರನ್ನ ಕಲಿಯಕ್ಕೆ ಇಂಟ್ರೆಸ್ಟ್ ಇದ್ದವ್ರು ಎಲೆಕ್ಟ್ರಿಕ್ ಎಲ್ಲಾನ ಹಳ್ಳಿ ಕಡೆ ಓಡಿಸ್ಕೊಂಡಿರೋರು, NOC ಬಂದಿಲ್ಲ, DL ಗಾಡಿ ಓಕೆ ಡಾಕ್ಯುಮೆಂಟ್ಸ್ ಎಲ್ಲ ಇದೆ. ಯಾರನ್ನ ಇಂಟ್ರೆಸ್ಟ್ ಇದ್ರೆ ಕಾಲ್ ಮಾಡಿ ಸರ್. ಬರೇ ಒಂದು 95,000 ಕೊಟ್ಬಿಡೋದು. ಬರೀ 95,000. ಹೊಸ ಟೈರ್ ಸರ್, 4 ಹೊಸ ಸರ್ ಟೈರ್. ಇದು ಬರೀ 95,000 ಹೌದು, 90 ಕಿಲೋಮೀಟರ್ ಹೋಗುತ್ತೆ. ಕಿಲೋಮೀಟರ್ ಒಂದ್ಸಲ ಚಾರ್ಜ್ ಮಾಡಿದ್ರೆ 90,000 90 ಕಿಲೋಮೀಟರ್ ಓಡುತ್ತೆ. ಸೊ ನೋಡ್ತಾ ಇರ್ಬೋದು ಒಂದ್ಸಲ ಫುಲ್ ಚಾರ್ಜ್ಗೆ ನಿಮ್ಗೆ 90,000 ಸಾರಿ 90 ಕಿಲೋಮೀಟರ್ ಹೋಗುತ್ತೆ. ಬರೀ ಆರಾಮಾಗಿ 95,000 ಲೋಕಲ್ ಅಲ್ಲಿ ಓಡಿಸ್ಕೊಳ್ಳಕ್ಕೆ ತುಂಬಾ ಚೆನ್ನಾಗಿದೆ ವೆಹಿಕಲ್. ನೋಡ್ತಾ ಇರ್ಬೋದು ಬರೀ 90,000 ಏನ್ ಗುರು ಬರುತ್ತೆ. ಗಾಡಿ ಮಾತ್ರ ಪೆಟ್ರೋಲ್ ಆಗಂಗಿಲ್ಲ, ಏನಿಲ್ಲ ಸರ್. ಇಂಟ್ರೆಸ್ಟ್ ಇದ್ದಾಗ ಕಾಲ್ ಮಾಡ್ಬೇಕು ಅಷ್ಟೇ. ಗಾಡಿ ಓಡಿಸ್ತಾ ಇರ್ಬೇಕು. E2 ಪ್ಲಸ್ P2 P2 ನೋಡ್ತಾ ಇರ್ಬೋದು ಮಿಡಿಲ್ ವೇರಿಯಂಟ್ ಇದು. ಅಂಡ್ ಸರ್ ಇದು ಓಪನ್ ಮಾಡಿ ಸರ್ ಒಂದ್ಸಲ. ಸೊ ಬರೀ ಲೋ ಬ್ರಿಡ್ಜ್ ಗಾಡಿ ಸಿಕ್ಕೋದು ನಿಮ್ಗೆ. ಇದು ಬಂದ್ಬಿಟ್ಟು 90 ಕಿಲೋಮೀಟರ್ಸ್ ಆರಾಮಾಗಿ ಹೋಗುತ್ತೆ ಒಂದ್ ಚಾರ್ಜ್ಗೆ. ಸರ್ ಇವಾಗ ಒಂದ್ ಚಾರ್ಜ್ ಎಷ್ಟೊತ್ತಾಗುತ್ತೆ? 4 ಅವರ್ ಆಗ್ಬೇಕು. 4 ಅವರ್ಸ್ 4 ಅವರ್ಸ್ ಆಗ್ಬೇಕು. 4 ಅವರ್ಸ್ ಹಾಕಿದ್ರೆ ಆರಾಮಾಗಿ 90 ಕಿಲೋಮೀಟರ್ 90 ಹೋಗೋದು. ಕಿಲೋಮೀಟರ್ ಓಡುತ್ತೆ. ಗಾಡಿ ಮಾತ್ರ ಸೂಪರ್ ಆಗಿದೆ ಸರ್. ಸೊ ನೋಡ್ತಾ ಇರ್ಬೋದು 90 ಕಿಲೋಮೀಟರ್ ಓಡುವಂತ ಗಾಡಿ. ಬರೀ ಎಷ್ಟು ಸರ್ ಹೇಳಿದ್ದು ಲೋ ಪ್ರೈಸ್ ಇದು? ಸರ್ ಬರೀ 95,000 ಕೊಡ್ಲಿ. DL ಗಾಡಿ NOC ಬಂದಿಲ್ಲ ಅಂತ. ಇನ್ನು NOC ಬಂದಿಲ್ಲ. ಟೋಟಲ್ ಯಾವ್ರೇ ಮಾಡಿಸ್ಕೊಳ್ಬೇಕು, ಬರೀ 95,000 ಕೊಡ್ಲಿ. ಅವರೇ ನೀವೇ NOC ಮಾಡಿಸಿ ಕೊಡಂಗಿದ್ರೆ ಸರ್? ಅದಿಲ್ಲ, ಟಚ್ ಇಲ್ಲ ಅದಕ್ಕೆ. ಓಕೆ ಓಕೆ. ಸೊ ನೋಡ್ತಾ ಇರ್ಬೋದು NOC ಮಾತ್ರ ಅವರೇ ಮಾಡಿಸ್ಕೋಬೇಕಾ? ಅವರೇ ಮಾಡಿಸ್ಕೊಳ್ಬೇಕು. but, ಡಾಕ್ಯುಮೆಂಟ್ ನೀವು NOC ಸಮೇತ ಕೊಟ್ಬಿಡ್ತೀರಾ, ಬಟ್ ಅದು ಅವರೇ ಚೇಂಜ್ ಮಾಡ್ಕೋಬೇಕಾಗುತ್ತೆ. 90,000 95 ಸರ್. 95 ಯಾರನ್ನ ಹಳ್ಳಿ ಕಡೆ ಓಡಿಸ್ಕೊಂಡವ್ರು ಒಳ್ಳೆ ಗಾಡಿ ಸರ್. ಬೈ ಚಾರ್ಜ್ ಹಾಕಿ ಹೋಗ್ತಾ ಇರ್ಬೇಕು. ಪೆಟ್ರೋಲ್ ಇಲ್ಲ, ಯಾರಿಗೂ ಏನು ಇಲ್ಲ. ಆರಾಮಾಗಿ ತೋಟಕ್ಕೆ ಮನೆಗೆ ಮನೆಗೆ ಚಾರ್ಜಿಂಗ್ ಕೇಬಲ್ ಸಮೇತ ಸಕ್ಕತ್ತಾಗಿದೆ ಸರ್. ಓಕೆ ಓಕೆ. ಬರೀ 95,000 ಗೆ ನಿಮ್ಗೆ ಫೈನಲ್ ಮಾಡಿ ಕೊಡ್ತಿದ್ದಾರೆ JR ಕಾರ್ಸ್ ಅಲ್ಲಿ.